ಗೋಲ್ಡನ್, ಜೂನಿಯರ್ ಗೋಲ್ಡನ್. ಗುರು ಎಷ್ಟು ಜನಕ್ಕೆ ಇದೊಂಥರ ಡ್ರೀಮ್ ಇರುತ್ತೆ, ಅಪ್ಪನ ಜೊತೆ ಹಿಂಗೆ ಒಂದು ಒಳ್ಳೆ ಸೂಪರ್ ಬೈಕಲ್ಲಿ ಕೂತ್ಕೊಂಡು ಹಿಂಗೆ ಹೋಗ್ಬೇಕು ಅಂತ. ಹೆಂಗಿತ್ತು? ಹೆದರಿಕೆ ಆಗಲ್ವಾ ಸ್ಪೀಡಾಗಿ ಓಡಿಬೇಕಿದ್ರೆ? ಸ್ಪೀಡಾಗಿ ಓಡಿಸ್ಬೇಕಿದ್ರೆ ಅದನ್ನೇ ಹೇಳಿದ್ದು. ಸೀರಿಯಸ್ಲಿ ನನಗೂ ಸ್ಕೂಲ್ ಟೈಮಲ್ಲಿ ತುಂಬಾ ಆಸೆ ಇತ್ತು. R15 ವರ್ಷನ್ 2, ಅವಾಗ ವರ್ಷನ್ 3 ಇರಲಿಲ್ಲ. ವರ್ಷನ್ 2 ತಗೋಬೇಕು ಅಂತ ಆಸೆ ಇತ್ತು. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಸಂಡೇ ಇವತ್ತೆಲ್ಲೂ ಇನ್ನೂ ರೈಡ್ ಹೋಗಿಲ್ಲ, ಏನಕ್ಕಂದರೆ ನಮ್ಮ ಗಾಡಿ ಕೆಲಸಗಳೇ ಬೇಜಾನಿದ್ದು. ನಿಮ್ಗೆ ಗೊತ್ತು, ಮಾಸ್ಟರ್ ಸ್ಟೀಲಿಂದ ಕಟ್ಟಾಗಿತ್ತು, ರಿಮ್ಬೆಂಡ್ ಆಗಿತ್ತು, ಅವೆಲ್ಲ ಇವಾಗ ಸೆಕೆಂಡ್ ಹಾಫಲ್ಲಿ ಮಾಡಿಸ್ಬೇಕು. ಫಸ್ಟ್ ಹಾಫಲ್ಲಿ ಇವಾಗ ನಮ್ಮ ಗೋಲ್ಡನ್ ವೇಟಿಂಗ್ ಅಲ್ಲ ಆಲ್ಮೋಸ್ಟ್ ಇನ್ನೂ ಹೋಗ್ತಾ ಇದ್ದಾರೆ. ಸೊ ಇವಾಗ ಕರ್ನಾಟಕದ ನಾಟಿಪಲ್ಲಾಗಿ ಹೋಗ್ತಾ ಇದ್ದೀವಿ. ಫುಲ್ಲು ಬಿರಿಯಾನಿ ತಿಂದು ಫುಲ್ ಬ್ಯಾಟಿಂಗ್ ಮಾಡೋದಕ್ಕೆ. ಸಂಡೇ ಅಲ್ವಾ, ಅದಕ್ಕೆ ಜಾಸ್ತಿ ವ್ಲಾಗಲ್ಲಿ ಬೇಡ, ಮೋಟೋ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ಅಲ್ಲಿ ಲೇಟಾಗಿ ಹೋಗುತ್ತೆ ರೀಚ್ ಆಗೋದಕ್ಕೆ. ಇಲ್ಲಿಂದ 35 ಕಿಲೋಮೀಟರ್ ಇದೆ. ಆಲ್ರೆಡಿ ಲೇಟ್ ಆಗಿದೆ, ಅದ್ರ ಮೇಲೆ ಫ್ಯೂಯಲ್ ಬೇರೆ ಇಲ್ಲ. ಸೊ ಇವಾಗ ಫ್ಯೂಯಲ್ ಹಾಕ್ಸೋದಕ್ಕೆ ಒಂದು ರೌಂಡು ಡಿವೈಡರ್ ಕ್ರಾಸ್ ಮಾಡ್ಕೊಂಡು ಬಂದು ಮತ್ತೆ ಹಾಕ್ಸ್ಕೊಂಡು ಹಿಂಗೆ ಹೋಗಬೇಕು. ಆಲ್ಮೋಸ್ಟ್ ಒಂದು 2 to 3 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗುತ್ತೆ. ಸೈಕು ಹೆವಿ ಹೊಟ್ಟೆ ಸಿಗ್ತಿದೆ ಗುರು. ಆಲ್ರೆಡಿ 10:30 ಆಯಿತು. ನಾವು ಇದೇನು ಫಸ್ಟ್ ಟೈಮ್ ಅಲ್ಲ, ಇವಾಗ ರೀಸೆಂಟಾಗೇ ಇನ್ನೊಂದಕ್ಕೆ ಹೋಗಿದ್ವಿ, ಮಲ್ಲಿಕಾ ಬಿರಿಯಾನಿಗೆ. ಅವಾಗಲೂ ಅಷ್ಟೇ ಗುಡನೂ ಬಂದಿದ್ದೆ ಅವತ್ತು. ನಾನು ಗೋಲ್ಡನ್ನು ಹೋಗ್ತಾ ಇದ್ದೀವಿ ಅವಾಗ ಬೆಳಿಗ್ಗೆ ಹೊತ್ತು ಬಿರಿಯಾನಿ ಬ್ಯಾಟಿಂಗ್ ಮಾಡೋದಕ್ಕೆ. ಬಟ್ ಕರುನಾಡು ನಾಟಿ ಪಲಾವಿಗೆ ರೆಗ್ಯುಲರಾಗಿ ಹೋಗ್ತಾರೆ ಗೋಲ್ಡನ್ನು ಮತ್ತು ನಮ್ಮ ಗೋಲ್ಡನ್ ಸನ್ ಜೂನಿಯರ್ ಗೋಲ್ಡನ್ನು. ಅವ್ರಿಗೆ ಅಲ್ಲಿ ತುಂಬ ಇಷ್ಟ ಅಂತೆ. ನಾನು ಟೇಸ್ಟ್ ಮಾಡಿದ್ದೀನಿ, ಟೇಸ್ಟು ಸಖತ್ತಾಗಿದೆ. ಬಟ್ ನಮಗೆ ಏನಂದರೆ ವೈಟ್ ಫೀಲ್ಡಿಂದ ಅಲ್ಲಿ ಹೋಗೋದೇ ಹಿಂಸೆ ಗುರು. 33 ಕಿಲೋಮೀಟ್ರು 35 ಕಿಲೋಮೀಟ್ರ್ ಇದೆ ನಮ್ಮ ಮನೆಯಿಂದ ಎಕ್ಸಾಕ್ಟು. ಇಲ್ಲ ಅಂದಿದ್ರೆ ಆರಾಮು. ವೀಕ್ ಡೇಸಲ್ಲಿ ರೋಡ್ ಹೆಂಗೆ ಜಾಮ್ ಆಗಿರುತ್ತೆ ಗೊತ್ತಾ, ಫುಲ್ಲಿ ಟೈಟ್ ಪ್ಯಾಕ್ ಆಗಿ ಹೋಗಿರುತ್ತೆ ರೋಡು. ಅಲ್ಲಿ ಒಂದು ಯೂಟರ್ನ್ ಕೊಟ್ಟಿದ್ದಾರೆ ಬಾಯ್ಸ್, ಅಲ್ಲಿಂದ ಇಲ್ಲಿವರೆಗೂ ಫುಲ್ಲು ಜಾಮ್ ಇರುತ್ತೆ ಇಲ್ಲಿ. ಇವತ್ತು ಎಷ್ಟು ಫ್ರೀ ಇದೆ ನೋಡಿ. ರೈಟಲ್ಲಿ ಇದೆ ಇಂಡಿಯನ್ ಆಯಿಲು. ನಾನು ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಡು ಬಂದೆ, ಮತ್ತೆ ಡಿವೈಡ್ರ್ ಈ ಕಡೆಯಿಂದ ಒಂದು ಅರ್ಧ ಟರ್ನ್ ಹೋಗ್ಬೇಕು. ಅಣ್ಣ XP95 610 610. ಯಪ್ಪ ಫೈನಲಿ ಇನ್ನೇನು ಬಂದೆ. ಬಟ್ ಇಲ್ಲಿಂದ ಏನೋ ಒಂದು 10 ನಿಮಿಷ ಅಂತ ಆಗುತ್ತೆ. ಗೋಲ್ಡನ್ದು ಕಾಲ್ ಮೇಲೆ ಕಾಲ್ ಬರ್ತಾಯಿದೆ. 1 ನಿಮಿಷ ಲೆಫ್ಟಿಗೆ ಹಾಕ್ಬಿಡೋಣ. ಇಲ್ಲೇ ಈ ರೋಡಲ್ಲಂತೂ ಹೆವಿ ಪಬ್, ಲಾಂಜು, ಕೆಫೆಗಳು ಬೇಜಾನಿದ್ದಾವೆ. ಬಟ್ ಆ್ಯಕ್ಚುಲಿ ಇಲ್ಲಿ ಡೀಸೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ ಒಂಥರ ಆಂಬಿಯನ್ಸು. ಅಂದರೆ ಈ ರೋಡಲ್ಲಿ ಪಬ್ಗಳು ಅದು ಹೇಳಿದ್ದು ಅಷ್ಟೇ, ಇನ್ನೇನಿಲ್ಲ. ಎಷ್ಟೊಂದು ಟ್ರಾಫಿಕ್ ಇತ್ತು ಗುರು. ನೋಡ್ರಿ, ಲಾಸ್ಟ್ ವೀಡಿಯೋದಲ್ಲಿ ಎಲ್ಲ ಕಮೆಂಟ್ ಆಗ್ತಾಯಿದ್ರಿ ಇಂಜಿನ್ ಲೈಟ್ ಅಂತ. ಇವಾಗ ಅದೇನು ಇಂಜಿನ್ ಲೈಟ್ ಬರ್ತಿಲ್ಲ, ಅದು ಎಕೋ ಮಾಡಲ್ ಬರಲ್ಲ, ಒಂದೊಂದ್ಸಲಿ ಸ್ಪೋರ್ಟ್ಸ್ ಮಾಡಲ್ ಬರುತ್ತೆ. ಮೇ ಬಿ ಇಂಜಿನ್ನು ಫುಲ್ಲು ಹೆವಿ ಹೀಟ್ ಆಗಿರುತ್ತಲ್ಲ ಅದಕ್ಕೆ, ಅಥವಾ ಈ ಬ್ರೇಕಲ್ಲಿ ಏನೋ ಗೊತ್ತಿಲ್ಲ ನನಗೂ ಎಕ್ಸಾಕ್ಟ್. ವಿಚಾರಿಸ್ತೀನಿ ತಡ್ರಿ, ವಿಚಾರಿಸೋದೇನೋ ಇದ್ರೆ ರೆಡಿ ಮಾಡಿಸೋಣ ಟೈಮ್ ಟು ಟೈಮ್. ಓ ಬಿಟ್ಬಿಟ್ರೆ ಹೋಗ್ಬಿಡ್ತೀವಿ. ಸಂಡೇ ಇವತ್ತು ಟ್ರಾಫಿಕ್ ಮಾಡಬೇಡಿ. ರಾಮೇಶ್ವರ ಮುಂದೆ ಜನಸಾಗರ. ಯಪ್ಪ, ಇನ್ನೂ ಒಂದು 9-9:30 ಬಂದರೆ ಇನ್ನೂ ಜಾಸ್ತಿ ಜನ ಇರ್ತಾರೆ ಅಲ್ಲಿ. ಅದೇನು ಟೇಸ್ಟ್ ಇರುತ್ತೋ ಗೊತ್ತಿಲ್ಲ ಗುರು ನನಗೆ ಅಂತ. ಸೀರಿಯಸ್ಲಿ ಆ ಲೆವೆಲಿಗೆ ಕ್ಯೂ ಬಂದಿನೋ ಅಷ್ಟು. ಸೊ ಅದು ಇಲ್ಲಿ ನಮ್ಮ ಆಡಿಯನ್ಸಲ್ಲಿ ರಾಮೇಶ್ವರಮಿಗೆ ಹೋಗಿ ತಿಂಡಿ ಊಟ ಮಾಡಿರೋ ಯಾರಾದರೂ ಇದ್ದರೆ ಕಮೆಂಟ್ ಹಾಕ್ರಪ್ಪ, ನಿಮಗೆ ಹೆಂಗೆ ಅನಿಸುತ್ತೆ ಟೇಸ್ಟು ಅಂತ. ನಮಗೆಲ್ಲ ಹೆಂಗೆ ಗೊತ್ತಾ ಬಾಯ್ಸ್, ಈ ಡೋಂಟ್ ಬಿ, ನಾನು ಈ ಥರ ಹೇಳ್ತೀನಿ ಅಂತ ಅಂದ್ಕೊಬೇಡಿ. ನಮಗೆಲ್ಲ ಈ ವೆಜ್ಜಲ್ಲಿ ಇಡ್ಲಿ ದೋಸೆ ಇದರಲ್ಲೆಲ್ಲ ನಮಗೆ ಅಷ್ಟೊಂದೆಲ್ಲ ಫೀಲ್ ಸಿಗೋಲ್ಲ. ನಮಗೇನೇ ಇದ್ದರೂ ಮಟನ್ ದಮ್ ಬಿರಿಯಾನಿ ಈ ಥರ ಸ್ವಲ್ಪ ನಾನ್ ವೆಜ್ ಐಟಮ್ಸಲ್ಲಿ ಸ್ವಲ್ಪ ಫೀಲ್ ಆಗುತ್ತೆ ಅಷ್ಟೇ ತಿನ್ನಬೇಕು ಅಂತ. ಅದು ಬಿಟ್ಟು ವೆಜ್ಜಲ್ಲೆಲ್ಲ ಈ ಥರ ಕ್ಯೂವಲ್ಲಿ ನಿಂತ್ಕೊಂಡೆಲ್ಲ ತಿನ್ನಬೇಕು ಅಂತ ಅನಿಸಲ್ಲ. ಹೌದು, ಮೇ ಬಿ ವೆಜಿಟೇರಿಯನ್ಸ್ ಆ ಥರ ಫೀಲ್ ಆಗ್ಬೋದು, ಬಟ್ ನನಗೆ ಅನಿಸ್ತು ಅದು ನಾನು ಹೇಳಿದೆ ಅಷ್ಟೇ, ಇನ್ನೇನಿಲ್ಲ. ನಮಗೇನೇ ಇದ್ರು ನಾಟಿ ಸ್ಟೈಲ್, ಅದರಲ್ಲೂ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ, ಆಮೇಲೆ ಮಟನ್ ಪೆಪ್ಪರ್ ಫ್ರೈ, ಅದು ಬಿಟ್ಟರೆ ಫೋರ್ಗು, ಈ ಥರ ಇದ್ದರೆ ನಮಗೊಂಥರ ತಿನ್ನೋಕ್ಕೆ ಚೆಂದ.
ಗಾಡಿ ಸ್ವಲ್ಪ ಲಾಂಗ್ ಹೊಡೆದ್ರೆ ಅದಾದಮೇಲೆ ಅದ್ರ ಜೊತೆ ಸಿಟಿ ಒಳಗಡೆ ಥರ ಓಡಿಸಿದ್ರೆ ಸ್ವಲ್ಪ ಲೈಟಾಗಿ ಬ್ಯಾಕ್ ಪೇನ್ ಫೀಲ್ ಆಗುತ್ತೆ. ಸ್ವಲ್ಪ ಫಿಟ್ನೆಸ್ ಮೇಲೆ ಫೋಕಸ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಒಂದು 2 ತಿಂಗಳು ಹೋಲಿ ತಡ್ರಿ ಗಾಯ್, ಜಿಮ್ಮಿಗೆ ಜಾಯ್ನ್ ಆಗೋಣ, ಫುಲ್ ವರ್ಕೌಟ್ ಮಾಡೋಣ. ಅಂದರೆ ಬಾಡಿ ಬುರ್ಸೋ ಥರ ವರ್ಕೌಟ್ ಮಾಡೋಣ ಅಂತ ನಾನು ಹೇಳ್ತಿಲ್ಲ, ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ವರ್ಕೌಟ್ ಮಾಡೋಣ ಅಂತ ಹೇಳ್ತಾ ಇರೋದು. ಮುಂಚೆ ಕಾಲೇಜಲ್ಲಿದ್ದ ಒಂದು ಲೆವೆಲ್ ಫಿಟ್ ಇದ್ವಿ, ಅಂದರೆ ರೆಗ್ಯುಲರಾಗಿ ಕ್ರಿಕೆಟ್ ಆಡ್ಕೊಂಡು ಸ್ಪೋರ್ಟ್ಸೆಲ್ಲ ಇನ್ವಾಲ್ವ್ ಆಗಿದ್ವಲ್ಲ, ಸೊ ಓಕೆ ಮ್ಯಾನೇಜಬಲ್. ಇವಾಗ ಅಂತೂ ಇಲ್ಲ ಬಿಡ್ರಿ. C900 ಪಕ್ಕದಲ್ಲಿ ನಿಲ್ಸೋಕ್ಕಾಗಲ್ಲ, ಜಾಗ ಇಲ್ಲ, ಅವ್ರಂಥ ಜಾಗದಲ್ಲಿ ನಿಲ್ಸ್ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಲೆಫ್ಟಿಗೆ ಹಾಕ್ಬಿಡ್ತೇನೆ. ಓಕೆ, ಎಲ್ಲಿ ಬಾಸು? ಓ, ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ವೆಯ್ಟೇ ಮಾಡಿಲ್ಲ, ನಾನು ಅವತ್ತಿಷ್ಟು ಅರ್ಧ ಗಂಟೆ ಕಾಯ್ದಿದ್ದೀನಿ ಅವ್ರಿಗೋಸ್ಕರ. ಆರಾಮ? ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಲ್ಲ, ಫ್ರೆಂಡ್ಶಿಪ್ಪಿಗೇನು ಬೆಲೆ ಇಲ್ಲ. ಹಾಂ, ನಾನು ಅವತ್ತು ಅರ್ಧ ಗಂಟೆ ಕಾಯ್ದಿದ್ದೆ. ಹಾಂ ಹಾಂ ಇಲ್ಲ ಗಾಯ್ಸ್, ನಾನೇ ಹೇಳಿದ್ದೆ ಇವತ್ತು ತಿಂತಾರೆ ಅಂತ. ಹೆಂಗಿದೆ ಬಿರಿಯಾನಿ? ಗೋಲ್ಡನ್, ಜೂನಿಯರ್ ಗೋಲ್ಡನ್. ಹಾಂ ಹಾಂ, ಕೂತ್ಕೊಳ್ತೀನಿ ಒಬ್ಬನೇ. ಸ್ಪೆಷಲ್ ಭಾನುವಾರ ಮಾತ್ರ ಬೆಳಗ್ಗೆ 10 ಗಂಟೆ ಒಳಗಡೆ ಬಂದರೆ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಭಾನುವಾರ ಬೆಳಿಗ್ಗೆ 10 ಗಂಟೆ ಒಳಗಡೆ ಬರಬೇಕು. ವೈಟ್ ಪಲಾವ್ಗೆ ಬೇರೆ ಯಾವ ದಿನನೂ ಇರಲ್ಲ. ನಾರ್ಮಲ್ ಪಲಾವ್ ಇರುತ್ತೆ, ವೈಟ್ ಪಲಾವ್ ಇರುತ್ತೆ. ಕರುನಾಡು ನಾಟಿ ಪಲಾವಲ್ಲಿ ಭಾನುವಾರ ಬೆಳಿಗ್ಗೆ 10 ಗಂಟೆ ಒಳಗಡೆ ಬಂದರೆ ಮಾತ್ರ ನಿಮಗೆ ವೈಟ್ ಪಲಾವ್ ಇರುತ್ತೆ. ಅದು ಮಟನ್ ತಾನೇ ಇದು? ಹಾಂ, ಇದನ್ನ ಹೇಳಿ ಎತ್ತಿಸಿರೋದಕ್ಕೆ ಎರಡು ನಮ್ಗೆ ಇಟ್ಟವ್ರೆ. ಹೌದಾ? ಇಲ್ಲಾಂದ್ರೆ ಅದು ಖಾಲಿ ಆಗ್ಬಿಟ್ಟಿರೋದು. ಇಲ್ಲಿ ನೋಡಿ, ಇಲ್ಲಿ ಹಾಯ್ ಬ್ರೋ, ಹೆಂಗಿದೆ ಬಿರಿಯಾನಿ? ಸಾರಿ, ಪಲಾವ್, ವೈಟ್ ಪಲಾವ್ ಚೆನ್ನಾಗಿದೆಯಾ? ಹೆಂಗಿದೆ ಗಾಡಿ? ಇಷ್ಟ ಆಯ್ತಾ? ನೋಡಿ ಬ್ರೋ, ಒಂದು 4-5 ವರ್ಷ ನೆಕ್ಸ್ಟು ನೀವು ಬೂಜ. ಹಾಂ, ಆಮೇಲೆ ಡಾಮಿನಾರು, ಹಾಂ, ಆಮೇಲೆ C900. ಡೈರೆಕ್ಟ್ C900 ಕೊಟ್ಬಿಡಿ, ಹಾಳಾಗ್ಬಿಡ್ತವೆ. ಹಂಗಂತೀರಾ? ಓಕೆ, ಹುಡಿ ಖುಷಿ ಆಯ್ತಾ? ಫುಲ್ಲು ರೀಲ್ ವೈರಲ್ಲು ಅವು ಅಲ್ಲ? ನಾನು ನೋಡೋಣ, ಅಷ್ಟು ಅಳ್ತಾ ಇದ್ದ. ನಾನು ಆಮೇಲೆ ಯಾಕೆ ಅಳ್ತಾ ಇದ್ದೇನೋ ಅಂತಂದ್ರೆ ಆಮೇಲೆ ಕೊಂಡೋರ್ಸ್ಕೊಂತಾವನು. ಓಕೆ, ನೀವೇಳಿ ಟೇಸ್ಟ್ ರಿವ್ಯೂ ಕೂಡ ಹೆಂಗಿದೆ ಅಂತ. ನಾವು ಬಿಡಿಪ್ಪ, ನಾವು 2-3 ವರ್ಷ ಓಪನ್ ಮಾಡಿದಾಗಿಂದ ಇಲ್ಲೇ ಇದೀವಲ್ಲ. ಅದಕ್ಕೆ ಯಾವಾಗ ನೋಡ್ರು ಕರುನಾಡು ನಾಟಿ ಪಲಾವ್ ಅಂತ ಹೇಳ್ತಾನೆ ಇರ್ತೀರ. ನಮ್ಮ ಹೋಟ್ಲಲ್ವಾ ಅದೊಂದು ವೈಟ್ಫೀಲ್ಡ್ ಬ್ರಾಂಚ್ ಮಾಡಿಸ್ಬಿಡಿ, ನಮಗೆ ಹತ್ರ ಆಗಲಿ. ನೋಡಿ, ಯಾರನ್ನ ಇನ್ವೆಸ್ಟರ್ ಇದ್ರ? ಹೌದಾ? ಇನ್ವೆಸ್ಟರ್ ಇದ್ರ ಹಾಂ, ಎಲ್ಲಿ ಈ ಬೆಂಗಳೂರಲ್ಲಿ ಎಲ್ಲಿ ಬೇಕೋ ಓಪನ್ ಮಾಡಕ್ಕೆ ರೆಡಿ. ನೋಡಿ, ಔಟ್ಲೆಟ್. ಓಕೆ, ನೀವೇ ನೋಡ್ಕೊಂಡು ಹೋಗಿ. ಐಡಿಯಾ ಬರುತ್ತೆ. 1x 0.5 ಮಾಡ್ತೀನಿ. ಒಂಥರ ಡಿಫ್ರೆಂಟ್ ಇದೆ ಕಂಪೇರ್ಟಿವ್ಲಿ. ಹೆವಿ ಫ್ಲೇವರ್ಡ್ ಇಲ್ಲ, ಎಷ್ಟು ಬೇಕು ಅಷ್ಟು ನೀಟಾಗಿದೆ ತಿನ್ನೋಕ್ಕೆ. ಆಮೇಲೆ ಏನಂದರೆ, ನಾನು ನಮ್ಮ ಅನ್ಬಾಕ್ಸವ್ರಿಗೆ ಹೇಳ್ತಾ ಇದ್ದೀನಿ, ಇದೇ ಥರನೂ ಒಂದು ವೈಟ್ ಫೀಲ್ಡ್ ಎಂಟ್ರಿ ಓಪನ್ ಸರ್ಕಲ್ ಹತ್ರ ಎಲ್ಲಾದರೂ ಅಂತ. ಅಲ್ಲಿಂದ ಬರೋದು ಹಿಂಸೆ ಗುರು, ಬಟ್ ಅಲ್ಲೇ ಇದ್ದರೆ ರೆಗ್ಯುಲರಾಗಿ ಹೋಗ್ಬೋದು ಇದು. ಬಟ್ ಇದೇನೆಂದರೆ ಸ್ಪೆಷಲ್ಲಾಗಿ ಜಸ್ಟ್ ಸಂಡೇಸ್ ಮಾತ್ರ ಇರೋದ್ರಿಂದ ಸಂಡೇಸ್ ಬರ್ಬೋದು, ಒಂದಿನ ಬಿಡುವು ಮಾಡ್ಕೊಂಡು ತಿನ್ನೋಕ್ಕೆ ಅಂತಾನೆ. ಟೇಸ್ಟ್ ಅಷ್ಟು ಸಕ್ಕತ್ತಾಗಿದೆ. ಶೇರ್ ಟ್ರೈ ಮಾಡೋಣ. ಶೇರೋಲೆ ತಿನ್ಬೇಕಿದು, ಮೊಸರು ಬಜ್ಜಿ ಎಲ್ಲ ಹಾಕೋಬಾರ್ದು. ಹೌದಾ? ಬಿರಿಯಾನಿಗೆ ಯಾವತ್ತು ಮೊಸರು ಬಜ್ಜಿ ಹಾಕಬಾರ್ದು. ಶೇರು ಮಟನ್ ತಾನೆ? ಹಾಂ, ಮಟನ್ ಶೇರು. ನಾರ್ತ್ ಈಸ್ಟಲ್ಲಿ ಮಟನ್ ಸಾಂಬಾರು ಥರ ಇದೆ, ಬಟ್ ಸ್ವಲ್ಪ ಗಟ್ಟಿ ಇದೆ. ಅಲ್ಲ, ಅದು ಇಡ್ಲಿಗೆ ಬೇಕಲ್ಲ, ಅದಕ್ಕೆ. ಬಟ್ ಹಿಂಗೆ ಇರ್ಬೇಕು ಶೇರ್ವಾ, ತೆಳುವಿದ್ರೆ ಸಾಂಬಾರು ಆಗೋಗುತ್ತೆ. ಓಕೆ, ಬನ್ನಿ ಬಾಸ್. ಅವತ್ತು C900, ಇವತ್ತು C900. ಶೆಲ್ಟ್ ಯಾವಾಗ ಓಡಿಸ್ತಿರೋ ಅವೆಲ್ಲ ಇದ್ದಾನೆ ಅಷ್ಟೇ. ಊಟ ಎಲ್ಲ ಆಯಿತು. ಇವಾಗ ನೆಕ್ಸ್ಟ್ ಪ್ಲ್ಯಾನ್ಸು? ನೆಕ್ಸ್ಟ್ ಪ್ಲ್ಯಾನ್ ಏನಿಲ್ಲ, ಮನೆಗೆ ಹೋಗೋದು. ಅವ್ರ ಅಮ್ಮಗೆ ಅಪ್ಪಂಗೆ ಗಾಡಿ ಕೊಡಿಸ್ಬಿಟ್ಟು ಹಾಂ, ಮನೆಗೆ ಹೋಗೋದು. ರಿಯಾಕ್ಷನ್ ಶೂಟ್ ಮಾಡ್ಕೊಂಡು ಬ್ರೋ. ಒಂದು ವೈಟ್ ಫೀಲ್ಡಲ್ಲೂ ಓಪನ್ ಮಾಡಿಬಿಡಿ ಬ್ರೋ. ಹ್ಞೂ ಬ್ರೋ, ವೈಟ್ ಫೀಲ್ಡಲ್ಲಿ ಮಾಡ್ಬೋದು. ಹಾಂ, ಅಲ್ಲೇ ಓಪನ್ ಹತ್ರ. ಹಾಂ ಬ್ರೋ, ಅಲ್ಲಿಂದ ಬರೋ ಅಷ್ಟೇ ಎಲ್ಲ ಏನಕ್ಕೆ ಇದು ಸ್ಪೆಷಲಾಗಿ ಓನ್ಲಿ ಸಂಡೇಸ್ ಇಟ್ಟಿರೋದು? ವೈಟ್ ಪಲಾವ್ ಲಿಮಿಟೆಡ್ ಆಗಿರಲಿ ಅಂತ. ಇದು ನಮ್ದು ಮೇನ್ ರೆಸಿಪಿ, ನಾರ್ಮಲ್ ಇರೋದು. ಅದು ಎಲ್ಲರಿಗೂ ಇಷ್ಟ. ಬಟ್ ಏನಂದ್ರೆ ಅದು ಖಾರ ಜಾಸ್ತಿ, ಮಸಾಲೆ ಜಾಸ್ತಿ ಇರುತ್ತೆ. ಹೌದು, ಅದು ತಿಂದೇ ಇರೋರು ತುಂಬ ಜನ ಇದ್ರು. ಸೊ ಇರಲಿ, ಅವ್ರಿಗೂ ಒಂದು ಇರಲಿ ಅಂದ್ಬಿಟ್ಟು ಇದು ಸಟಲ್ ಆಗಿ ಇರಲಿ ಅಂದ್ಬಿಟ್ಟು ಒಂದು ಮಾಡಿದ್ವಿ. ಸೊ ಇವಾಗ ಇಟ್ಟರೆ ಅದಕ್ಕೊಂದು ಸ್ಪೆಷಲ್ ಆಗಿರೋಲ್ಲ. ನನ್ನಂತರಿಗೆ ತುಂಬ ಯೂಸ್ ಆಗುತ್ತೆ. ಜಾಸ್ತಿ ಹೀಟ್ ಆಗುತ್ತೆ ಬಾಡಿ ಅಂತ ಹೇಳ್ತೀವಲ್ಲ, ಜಾಸ್ತಿ ಮಸಾಲೆ ತಿಂದರೆ
ಈ ಥರ ಇದ್ರೆ ರೆಗ್ಯುಲರ್ ತಿನ್ಬೋದು. ಡೈಲಿ ಮಾಡಿಬಿಟ್ರೆ ಆಮೇಲೆ ಸ್ಪೆಷಲ್ ಇರಲ್ಲ ಅಂದ್ಬಿಟ್ಟು ಓಕೆ ಓಕೆ. ಇವ್ರು ರೆಗ್ಯುಲರ್ ಅಲ್ಲ ಇವರು ಬಾಸು? ರೆಗ್ಯುಲರ್ ಅಂದೇ ಹೋಟ್ಲು ಎಲ್ಲಿ ಬಿರಿಯಾನಿ ಇರುತ್ತೆ ಅಲ್ಲಿ ಇರ್ತೀರಲ್ಲ. ಹಾಂ, ನಾನು ಬ್ಲಾಗಲ್ಲಿ ಹೇಳ್ಕೊಂಡು ಬಂದೆ, ಅಲ್ಲಿ ಇದು ರಾಮೇಶ್ವರ ಮುಂದೆ ಸುಮಾರು ಜನ ಇದ್ದಿದ್ರು. ಇವರೆಲ್ಲ ವೆಜ್ಜಿಗೆ ಈ ಲೆವೆಲ್ ನಿಲ್ತಾರಲ್ಲ, ಇನ್ನು ನಾವು ನಾನ್ ವೆಜ್ಜಿಗೆ ಯಾವ ಲೆವೆಲ್ ನಿಲ್ಬೇಕು ಅಂತ. ನಾನ್ ವೆಜ್ಗೆ ಹೊಸಕೋಟೆ ನಿಂತಿರ್ತಾರಲ್ಲ ಒಂದೊಂದು ಕಿಲೋಮೀಟರ್. ಮಣಿಲಿ ಮಲ್ಲಿಕಾ ಮಲ್ಲಿಕ ದೊಡ್ಡದಾಗಿರೋದ್ರಿಂದ ನಿಮಗೆ ಕ್ರೌಡ್ ಗೊತ್ತಾಗಲ್ಲ. ಅದು ಚಿಕ್ಕದಾಗಿದ್ದಿದ್ರೆ ಕ್ರೌಡ್ ಅವರು ಲೈನಲ್ಲಿ ನಿಂತ್ಕೋಬೇಕಾಗಿತ್ತು. ಅಲ್ಲಿ ನೋಡಿದ್ರೆ ಮಿನಿಮಮ್ ಅಂದ್ರೆ 400 ಜನ ಕೂತ್ಕೋಬೋದು. ಜಾಗ ಒಂದು ಈ ಸೈಡ್ ಟೇಸ್ಟ್ ಈ ಲೆವೆಲ್ ಕೂಡ ಯಾರು ಇಲ್ಲಿ ಅಷ್ಟೊಂದು ಅಪ್ಲೋಡ್ ಮಾಡಿಲ್ಲ ಈ ಕಡೆ. ಇಲ್ಲ, ಇಲ್ಲಿ ಹಳೇದನ್ನ ಈ ಪ್ರಶಾಂತ್ ನೋಡೋದು. ಓಕೆ, ಬಿರಿಯಾನಿ ಬ್ಯಾಟಿಂಗ್ ಮುಗಿಸಿದ್ವಿ. ಇವಾಗ ಇಲ್ಲೇ ನಮ್ಮ ಗೋಲ್ಡ್ ಇದು ಫೋಟೋ ಶೂಟ್ ಮಾಡಬೇಕಂತ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಜಿಪುಸಿ ಅಪ್ಪ, ಇಷ್ಟು ದಿನ ಮಳೆ ಬರ್ತಾರೆ ಇತ್ತು, ಇವತ್ತು ಏನು ಬಿಸಿಲಿದೆ ಗುರು. ಎಷ್ಟು ಜನಕ್ಕೆ ಇದೊಂಥರ ಡ್ರೀಮ್ ಇರುತ್ತೆ ಅಪ್ಪನ ಜೊತೆ ಹಿಂಗೆ ಒಂದು ಒಳ್ಳೆ ಸೂಪರ್ ಬೈಕಲ್ಲಿ ಕೂತ್ಕೊಂಡು ಹಿಂಗೆ ಹೋಗ್ಬೇಕು ಅಂತ. ನಮ್ಮ ಗೋಲ್ಡನ್ ಪಾಪ ಈಡೇರಿಸಿದ್ದಾರೆ. ಸೀರಿಯಸ್ಲಿ ನನಗೂ ಸ್ಕೂಲ್ ಟೈಮಲ್ಲಿ ತುಂಬಾ ಆಸೆ ಇತ್ತು. ಅಂದರೆ ಈ ಥರ ಹೋಗ್ತೀನಿ ಅನ್ನೋಕ್ಕಿಂತನೂ ನಮ್ಮ ಸೂಪರ್ ಬೈಕ್ ಇದ್ರೆ ಆ ಟೈಮಲ್ಲಿ ಸೂಪರ್ ಬೈಕ್ ಇರೋದು ಬಿಡಿ. R15 ವರ್ಷನ್ 2, ಅವಾಗ ವರ್ಷನ್ 3 ಇರಲಿಲ್ಲ. ವರ್ಷನ್ 2 ತೊಗೋಬೇಕು ಅಂತ ಆಸೆ ಇತ್ತು. R15 ವರ್ಷನ್ 2, ಇಲ್ಲಾಂದರೆ ಅಪಾಚಿ RTR 200 ಹೊಸ್ದಾಗಿ ಬಂದಿತ್ತು ಅವಾಗ. ಅವೆರಡು ಗಾಡಿಗೆ ನಾನು ನಮ್ಮ ಫ್ರೆಂಡ್ ನಾವು ಉಮೇಶ್ ಅಂತ ಇದ್ದಾನೆ. ಹಾಂ ಬ್ರೋ, ಮುಂದೆ ಖಾಲಿ ಇದೆ, ಬನ್ನಿ ಮುಂದೆ ಚೆನ್ನಾಗಿದೆ, ಪರವಾಗಿಲ್ಲ ನಡ್ರಿ. ನಾನು ನನ್ನ ಫ್ರೆಂಡ್ ಉಮೇಶ ಅಂತ ಕೂತ್ಕೊಂಡು ಮಾತಾಡ್ತಾ ಇರೋ ಈ ಅಪಾಚಿ RTR 200 ಹೆಂಗೆ ಸ್ಪೆಸಿಫಿಕೇಷನ್ಸು, ಆ ಗಾಡಿ ಹೆಂಗೆ ಕಾಣಿಸುತ್ತೆ, ಆಮೇಲೆ R15 V2 ಸೆಕೆಂಡ್ಸ್ ಆದರೆ ಎಷ್ಟು ಸಿಗುತ್ತೆ, ಫುಲ್ಲು ಹೆವಿ ಡಿಸ್ಕಷನ್ಸು ನಮ್ಮದು ಯಾವಾಗಲೂ ಸ್ಕೂಲ್ ಟೈಮಲ್ಲಿ ಇದ್ದಾನೆ. ನಾನು ಹೇಳ್ತಿಲ್ವಾ, ಇದು ಓವರ್ ದ ಟೈಮ್ ಬಂದಿರೋದು ಈ ಪ್ಯಾಷನ್ನು. ಅಂದರೆ ನಾನು ಏನೋ ಇಂಜಿನಿಯರ್ ಮುಗಿದ ತಕ್ಷಣವೇ ಕಾಲೇಜ್ ಟೈಮಲ್ಲಿ ಬೈಕ್ ತಗೊಂಡ ತಕ್ಷಣ ಬಂದಿದ್ದಲ್ಲ ಇದು ಓವರ್ ದ ಟೈಮ್ ಸ್ಕೂಲಿಂದನೂ ಇತ್ತು. ಬೈಕ್ ತೊಗೋಬೇಕು, ಬೈಕ್ ಓಡಿಸ್ಬೇಕು, ವೀಡಿಯೋಸ್ ಮಾಡಬೇಕು ಅಂತ. ಸೊ ಅದೇ ಕ್ಯಾರಿ ಆಗ್ತಿರೋದು. ಸೊ ನಾನು ನಿಮಗೆ ಒಂದು ಏನು ಹೇಳ್ತೀನಿ ಅಂದರೆ, ಯಾರೋ ಮಾಡಿದ್ರು ವ್ಯೂಸ್ ಸಿಗುತ್ತೆ, ಫೇಮ್ ಸಿಗುತ್ತೆ ಅಂತೆಲ್ಲ ಸ್ಟಾರ್ಟ್ ಮಾಡಿಬಿಡಿ. ನಿಮಗೊಂದು ಪ್ಯಾಷನ್ ಇದೆ, ಬೈಕಿನ ಓಡ್ಸೋಕ್ಕೆ ಹಂಗರ್ ಇದೆ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ರೈಡಿಂಗ್ ಸ್ಟಾರ್ಟ್ ಮಾಡಿ. ಅಪ್ಪ, ಆದರೂ ಇನ್ನೂ ಎಕ್ಸಾಸ್ಟ್ ಹಾಕ್ಸಿದ್ರೆ ಕ್ರೇಜಿಯಾಗಿರೋದು. ಬಟ್ ಅದೇ ಫಸ್ಟ್ ಸರ್ವಿಸ್ ಆಗಲಿ ಹಾಕ್ಸ್ತಾರೆ. ವಾವ್, ಗುರು ಹಿಂದೆ ಕೂತ್ಕೊಳ್ಳೋಕೆ ಹೆದರಿಕೆ ಆಗುತ್ತೆ. ಬಟ್ ಯಾವ ಫೀಲ್ ಇರುತ್ತೆ ಅಂತ ಗೊತ್ತಿಲ್ಲ ನನಗೆ. ಅವ್ರಿಗಂತೂ ಹೆಂಗಿತ್ತು? ಹೆದರಿಕೆ ಆಗಲ್ವಾ ಸ್ಪೀಡಾಗಿ ಓಡಿಬೇಕಿದ್ರೆ? ಸ್ಪೀಡಾಗಿ ಓಡಿಸ್ಬೇಕಿದ್ರೆ? ಹೌದಾ, ನನಗೆ ಸ್ಪೀಡಾಗಿ ಹೋಗ್ಬೇಕಾದ್ರೆ ಹೆದರಿಕೆ ಆಗುತ್ತೆ ಹಿಂದೆ ಕೂತ್ಕೊಳ್ಳೋಕ್ಕೆ. ಬ್ರೋ, ಸ್ಪೀಡಾಗಿ ಓಡಿಸ್ಬೇಕಾದ್ರೆ ಖುಷಿ ಆಗುತ್ತಂತೆ, ನನಗೆ ಹೆದರಿಕೆ ಆಗುತ್ತೆ ಹಿಂದೆ ಕೂತ್ರೆ. ಫುಲ್ ಸ್ಕೂಲಲ್ಲೆಲ್ಲ ಹೆವಿ ಅಲ್ಲ, 300 ಫುಲ್ ರಾಯಲ್ ಟ್ರೀಟ್ಮೆಂಟ್ ಅಂತ. ಹಾಂ, ಅದನ್ನೇ ಹೇಳಿದ್ದು. ಕಟಿಂಗ್ ಮಾಡಿಸ್ಕೊಂಡು ಹೋಗಿ ಕಟಿಂಗ್ ಮಾಡಿಸ್ಬೇಕು. ನೀವು ನಾನು ಒಟ್ಟಿಗೆ ಮಾಡ್ಸಂಗಿಲ್ವಲ್ಲ, ಒಂದೇ ದಿನ ಅಪ್ಪ ಅಮ್ಮ ಇಬ್ಬರು ಮಾಡಿಸ್ಕೊಡ್ದೆ. ಓಕೆ ಓಕೆ. ಅದಕ್ಕೆ ಇವತ್ತು ಅವ್ನು ಮಾಡಿಸ್ತಾನೆ, ಹಾಂ, ನಾಳೆ ನಾನು ಮಾಡಿಸ್ತೀನಿ. ಹಾಂ, ಒಂಥರ ಚೆನ್ನಾಗಿದೆ ಕೇಳೋಕ್ಕೆ. ಹೇಳ್ತಾ ಇದ್ದೀರಲ್ಲ. ಇಬ್ಬರು ಫೋಟೋಶೂಟ್ ಮುಗಿಸಿ ಫುಲ್ಲು ಪೀಸಾಗಿ ಇಟ್ಕೊಂಡಿದ್ದಾರೆ. ಅಂತೂ ಆಯಿತು ಫೋಟೋಶೂಟ್. ಅವತ್ತು ಪೂಜೆ ದಿನ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದೀರಿ. ಪೂಜೆ ದಿನ ಆ ಟೆನ್ಷನಲ್ಲಿ ಫೋಟೋನೇ ಇಟ್ಸ್ಕೊಂಡಿಲ್ಲ. ಹಾಂ, ಬರೀ ಗಾಡಿದು ಮಾತ್ರ ಫೋಟೋ ವೀಡಿಯೋ ಮಾಡ್ತಾ ಇದ್ರಿ. ಒಂದು ಗ್ರೂಪ್ ರೈಡ್ ತೆಗೆದ್ರೆ ಮಾಡೋಣ ಅಂತ ಗ್ರೂಪ್ ರೈಡ್ ಅಂತ ಹೇಳಿದಾಗ ಎಪ್ತಾ ಬಂತು. ನಮ್ಮ MJ ಎಲ್ಲಿ ಅಂತ ಸುಮಾರು ಜನ ಕಮೆಂಟ್ ಆಗ್ತಾ ಇದ್ದೀರಾ. ಎಲ್ರಿಗೂ ನೋಡಿ ಸ್ವಲ್ಪ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಇವಾಗ ಅವರು ಸ್ವಲ್ಪ ಡೌನ್ ಫೇಸ್ ಹೋಗ್ತಾ ಇದೆ. ಬಟ್ ಈ ವಿಲ್ ಕಮ್ ಬ್ಯಾಕ್, ಒಳ್ಳೆ ನೆಕ್ಸ್ಟ್ ಲೆವೆಲ್ ಕಮ್ ಬ್ಯಾಕ್ ಮಾಡ್ತಾರೆ. ಫುಲ್ ಹೆವಿಯಾಗಿ ಡಿಫ್ರೆಂಟ್ ಆಗಿ ಪ್ಲ್ಯಾನ್ಸ್ ಮಾಡಿದ್ದಾರೆ. ಅದು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ನಾನು ಎಕ್ಸೈಟ್ ಆಗಿದ್ದೀನಿ ನೋಡೋದಕ್ಕೆ. ವೆಯ್ಟ್ ಫಾರ್ ಹಿಮ್. ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೋ, ಯಾವ ಬಿರಿಯಾನಿ ಹೋಗ್ತಾರೋ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಏನಿದ್ರು ಮಾನ್ಸೂನ್ ರೈಡ್. ಮಾನ್ಸೂನ್ ರೈಡ್ ಮಾಡಬೇಕು. ಅದ್ರ ಹೊರಗಡೆ ನೋಡೋಣ, ಎಕ್ಸಾಸ್ಟ್ ಹೊರಗಡೆ ಬಂದರೆ ಹಾಕ್ಸೋಣ, ಇಲ್ಲಾಂದರೆ ಅಲ್ಲಿ ಸ್ವಲ್ಪ ನೋಡೋಣ, ಅಲ್ಲಿ ನೋಡ್ಕೊಂಡು ಮ್ಯಾನೇಜ್ ಮಾಡೋಣ. ಓಕೆ ಬಾಯ್ಸ್, ಫಾರ್ ವಾಟ್ ಎವರ್ ರೀಸನ್ ವ್ಲಾಗ್ ಇಲ್ಲಿವರೆಗೂ ನೋಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಮಾಡ್ಕೊಳ್ಳಿ, ಅವ್ನು ಮಾಡಬೇಡ್ರಿ. ನಂದು ಮಾಡಿ, ಅವ್ರನ್ನೂ ಮಾಡಿ. ಎಲ್ಲ ಸ್ಟಾಪ್ ಕೊಟ್ಟು ಒಳ್ಳೆ ಸ್ಟಾಪ್ ಆಗ್ತಾ ಇದ್ದಾರೆ ಇಲ್ಲಿ.
ಎಕ್ಸ್ಟ್ರಾ ಜಾಗ ಅಲ್ವಾ ಅದು. ಓಕೆ, ಅದೇ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅವರು ವ್ಲಾಗ್ ಹಾಕಿದ್ದಾರೆ. ಅವರು ಫುಲ್ಲು ಒಳ್ಳೆ ರಿಯಾಕ್ಷನ್ ಶೂಟ್ ಇರುತ್ತೆ ಇಬ್ರದ್ದು. ಮಗನ ಜೊತೆ. ಹಾಂ, ಓಕೆ, ನೆಕ್ಸ್ಟ್ ವ್ಲಾಗ್ ಸಿಗೋಣ. ಬಾಯ್ ಬಾಯ್ ಬಾಯ್.